ಹಾಯ್ ಫ್ರೆಂಡ್ಸ್, ನಾವಿವತ್ತು SBI FD ಅನ್ನು ನಮ್ಮ ಮೊಬೈಲ್ ಮೂಲಕವೇ ಹೇಗೆ ಕ್ಲೋಸ್ ಮಾಡಿಕೊಳ್ಳುವುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ನೋಡ್ಬೋದು ಫ್ರೆಂಡ್ಸ್. ನಾನು ಇನ್ ಆ್ಯಪ್ ಓಪನ್ ಮಾಡಿದ್ದೇನೆ. ಅದರಲ್ಲಿ ನಮಗೆ ನೋಡ್ಬೋದು ಇಲ್ಲಿ ಈ ಥರ ಡೀಟೇಲ್ಸ್ ಬರುತ್ತೆ. ನಮಗೆ FD ಅಕೌಂಟ್ ಗೊತ್ತಿರುತ್ತಲ್ಲ, ಹಿಂದಿನ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೆ FD ಅನ್ನು ಹೇಗೆ ಕ್ರಿಯೇಟ್ ಮಾಡ್ಕೋಬೋದು ಅಂತ. ಇಲ್ಲಿ ನೋಡ್ಬೋದು ನನ್ನ FD ಈ ಥರ ಇದೆ. ಈ FD ಅನ್ನು ಹೇಗೆ ಕ್ಲೋಸ್ ಮಾಡುವುದು ಎಂದು ಈ ವಿಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್. ನೋಡ್ಬೋದು ಈ FD ಅನ್ನು ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು FD ಡೀಟೇಲ್ಸ್ ಬರುತ್ತೆ. ಅದರಲ್ಲಿ ಇಲ್ಲಿ ಕೆಳಗಡೆ ನೋಡ್ಬೋದು ಕ್ಲೋಸ್ FD ಡಿಪಾಸಿಟ್ ಅಂತ ಬಂದಿದೆಯಲ್ಲ ಫ್ರೆಂಡ್ಸ್, ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಾನು ಇವಾಗ ಅದನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಕ್ಲೋಸ್ FD ಡಿಪಾಸಿಟ್ ಅನ್ನು ಸೆಲೆಕ್ಟ್ ಮಾಡಿದ್ದೇನೆ. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ಯು ಆರ್ ಶೋರ್ ಯು ವಾಂಟ್ ಟು FD ಕ್ಲೋಸ್ ಅಂತ ಕೇಳ್ತಾ ಇದೆ. ಓಕೆ ಕೊಡಬೇಕಾಗುತ್ತೆ ಫ್ರೆಂಡ್ಸ್. ನಾನು FD ಅನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಓಕೆ ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್, ನನ್ನ FD ನನ್ನ SBI ಅಕೌಂಟ್ಗೆ ಬರುತ್ತೆ ಅಂತ ಹೇಳ್ತಾ ಇದೆ. ಅದೇ ಥರ ಇಲ್ಲಿ ಕೆಳಗಡೆ ಕನ್ಫರ್ಮ್ ಕೊಟ್ಟರೆ ನನ್ನ ಮೊಬೈಲ್ಗೆ OTP ಬರುತ್ತೆ ಫ್ರೆಂಡ್ಸ್. ನಾನು OTP ಅನ್ನು ಹಾಕಿದರೆ ನನ್ನ FD ಕ್ಲೋಸ್ ಆಗಿ FD ಹಣವು ನನ್ನ SBI ಅಕೌಂಟಿಗೆ ಜಮಾ ಆಗುತ್ತೆ ಫ್ರೆಂಡ್ಸ್. ನಾನು OTP ಹಾಕಿದ್ದೇನೆ. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ನನ್ನ FD ಹಣವು ನನ್ನ ಖಾತೆಗೆ ಜಮಾ ಆಗಿದೆ ಅಂತ ಮೆಸೇಜ್ ತೋರಿಸ್ತಾ ಇದೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳ್ತೀನಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್. ನೋಡ್ಬೋದು ಫ್ರೆಂಡ್ಸ್, ನನ್ನ SBI ಅಕೌಂಟಿಗೆ ನನ್ನ FD ಹಣವು ಜಮಾ ಆಗಿರುತ್ತದೆ ಫ್ರೆಂಡ್ಸ್. ನೋಡ್ಬೋದು ಇಲ್ಲಿ ಕೆಳಗಡೆ ಟ್ರಾನ್ಸಾಕ್ಷನಲ್ಲಿ ನೋಡ್ಬೋದು ಫ್ರೆಂಡ್ಸ್, ನನ್ನ FD ನನ್ನ ಖಾತೆಗೆ ಜಮಾ ಆಗಿದೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಧನ್ಯವಾದಗಳು.